ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಡಿಸೆಂಬರ್ ತಿಂಗಳ 15ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 2:23 ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪತ್ ಆರಂಭ ಆಗಿಬಿಡುತ್ತೆ. ಇನ್ನು ಈ ದಿನದ ನಕ್ಷತ್ರ ಮೃಗಶಿರ ನಕ್ಷತ್ರ. ಇದು ಈ ದಿನ ರಾತ್ರಿ 3:16 ಇರಲಿದೆ. ನಂತರ ಆರ್ದ್ರಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:33 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ರಾತ್ರಿ 2:02 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಶ್ಚಿಕ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:35 ಸಂಜೆ 6 ಇನ್ನು ಗುಳಿಕ ಕಾಲ ಈ ದಿನ ಅಪರಾಹ್ನ 3:09 ಅಪರಾಹ್ನ 4:35 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:18 ಮಧ್ಯಾಹ್ನ 1:43 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 4:03 ಸಂಜೆ 4:45 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:37 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಸಂಜೆ 6:05 ರಾತ್ರಿ 7:35 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:32 ಸೂರ್ಯಾಸ್ತ ಸಂಜೆ 5:52. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೂ ಕೂಡ ಕಾರಕ ರವಿ. ಹಾಗಾಗಿ ಈ ದಿನ ರಾಜಕಾರಣಿಗಳಿಗೆ ತುಂಬ ಅನುಕೂಲ ಇರುವಂಥ ದಿನ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ದಿನ ಆರಂಭ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಅವರಿಂದ ಯಾವುದಾದ್ರೂ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅವರನ್ನು ಭೇಟಿ ಮಾಡುವಂಥ ವಿಚಾರ, ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಹಿರಿಯರನ್ನು ಭೇಟಿ ಮಾಡುವಂಥದ್ದು, ಇನ್ನು ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ. ಹಾಗೆ
ರವಿಯನ್ನು ಪಿತೃಕಾರಕ ಪುತ್ರಕಾರಕ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಕುಟುಂಬದಲ್ಲೂ ಕೂಡ ಈ ದಿನ ಯಾರು ತಂದೆಯ ಸ್ಥಾನದಲ್ಲಿದ್ದೀರಿ ಅವರಿಗೆ ಅತ್ಯುತ್ತಮವಾದಂಥ ಗೌರವ ಆದರಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 11 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 14 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 56 ನಿಮಿಷದಿಂದ ಸಂಜೆ 6 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 18 ನಿಮಿಷದಿಂದ ರಾತ್ರಿ 2 ಗಂಟೆ 21 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲಿ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ಪ್ರಯಾಣವನ್ನಾಗಲಿ ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನಗಳು ಅಪೂರ್ಣ ಆಗುತ್ತೆ, ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಸಿಕ್ಕಲ್ಲ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ವ್ಯಾಪಾರದ ವಿಸ್ತರಣೆ ಮಾಡುವಂಥದ್ದು, ವ್ಯಾಪಾರದಲ್ಲಿ ಬಂಡವಾಳ ತೊಡಗಿಸುವಂಥದ್ದು, ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ಪ್ರಯಾಣ ಮಾಡುವಂಥದ್ದು, ಇದನ್ನೆಲ್ಲ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ, ಇನ್ನು ಸರ್ಕಾರದ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಏನೇ ಇದ್ದರೂ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಇವುಗಳನ್ನೆಲ್ಲ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 17 ನಿಮಿಷದವರೆಗೆ. ಹಾಗೆ ಸಂಜೆ 4 ಗಂಟೆ 59 ನಿಮಿಷದಿಂದ ಸಂಜೆ 5 ಗಂಟೆ 55 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 15 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಇದು ನಿಮಗೆ ಯಾವ ಸಮಯದಲ್ಲಿ ಯಾವ ಕೆಲಸವನ್ನು ಆರಂಭ ಮಾಡಬೇಕು, ಪ್ರಯಾಣ ಯಾವ ಸಮಯದಲ್ಲಿ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ತಿಳಿಸುತ್ತೆ. ಜೊತೆಗೆ ಕೆಲವೊಂದು ಹೊರಗಳು ತುಂಬ ಫೇವರಬಲ್ ಆಗಿರುತ್ತೆ. ಹಾಗಾಗಿ ಅಂತಹ ಹೊರದಲ್ಲೇ ಅಂತಹ ಕೆಲಸಗಳನ್ನು ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ವಿಯಾಗುತ್ತೆ. ಹಾಗಾಗಿ ನಮ್ಮ ಹಿರಿಯರು, ಬಂಧುಗಳು, ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸಿರುವಂಥ ಈ ವಿಚಾರ, ಈ ಮಾರ್ಗದರ್ಶನ, ಇದನ್ನು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಹುಣ್ಣಿಮೆಯ ದಿನ. ಹಾಗಾಗಿ ಈ ಹುಣ್ಣಿಮೆಯನ್ನು ವಸ್ತಲ ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದಿದೆ. ಇನ್ನು ಈ ದಿನ ವಿಷ್ಣು ದೀಪೋತ್ಸವ ನಡೆಯುವಂಥ ಒಂದು ದಿನ. ಇದು ಎಲ್ಲದಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು ಇಲ್ಲಿಯವರೆಗೆ ಏನು ನಿಮ್ಮ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ಸ್ವಲ್ಪ ಏರಿಳಿತಗಳಿತ್ತು, ಅದನ್ನು ಒಂದು ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಸಂದರ್ಭ. ಹಾಗಾಗಿ ಬುಧ ವಕ್ರತ್ಯಾಗವನ್ನು ಮಾಡಿ ರುಜುತ್ವವನ್ನು ಪಡ್ಕೊಳ್ತಾ ಇದ್ದಾನೆ. ನೇರ ಚಲನೆ ಬುಧನಿಗೆ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬುಧ ರವಿಯ ಜೊತೆ ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ಬುಧಾದಿತ್ಯ ಯೋಗ ರೂಪುಗೊಳ್ತಾ ಇದೆ. ಇದು ಕೆಲವು ರಾಶಿಯವರಿಗೆ ಉತ್ತಮವಾದಂತಹ ಫಲವನ್ನು ಕೂಡ ತಂದುಕೊಡುತ್ತೆ. ಇನ್ನು ಈ ದಿನ ವಾಕ್ಯ ರೀತಿಯಲ್ಲಿ ಧನುರ್ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ರವಿ ವೃಶ್ಚಿಕ ರಾಶಿಯಲ್ಲಿ ಇರುವಂಥ ಕೊನೆಯ ದಿನ ಇದು. ಇನ್ನು ನಾಳೆಯಿಂದ ಧನುರ್ರಾಶಿಗೆ ರವಿಯ ಪ್ರವೇಶ ಆಗ್ತಾ ಇದೆ. ಇಲ್ಲಿ ಧನುರ್ರಾಶಿಗೆ ಯಾವತ್ತು ರವಿ ಬರ್ತಾನೋ ಆ ದಿನದಿಂದಲೇ ಧನುರ್ಮಾಸ ಆರಂಭ ಆಗುತ್ತೆ. ಹಾಗಾಗಿ ನಾಳೆಯಿಂದ ಧನುರ್ಮಾಸ ಆರಂಭ ಆಗ್ತಾ ಇರುವಂಥದ್ದು. ಇದು 1 ತಿಂಗಳುಗಳ ಕಾಲ ಇರುತ್ತೆ. ಅಂದರೆ ಸೂರ್ಯ ಮಕರ ರಾಶಿಗೆ ಬಂದಾಗ, ಧನುರಾಶಿಯಿಂದ ಮಕರ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಮಕರ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಆಗ ಧನುರ್ಮಾಸ ಮುಕ್ತಾಯ ಆಗುತ್ತೆ. ಅಲ್ಲಿಯವರೆಗೂ ಕೂಡ ಕೆಲವರು ಧನುರ್ಮಾಸವನ್ನು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಿಂದ ಸಾರ್ಥಕಪಡಿಸ್ಕೊಳ್ಳುವಂಥದ್ದು ಇದೆ. ಹಾಗಾಗಿ ನಾವು ಈಗ ಈ ಧನುರ್ಮಾಸದ ವೈಶಿಷ್ಟ್ಯತೆ ಏನು ಅನ್ನುವಂಥ ವಿಚಾರಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಬಂಧುಗಳೇ, ನೀವು ಧನುರ್ಮಾಸದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡಿರ್ತೀರಿ. ಧನುರ್ಮಾಸದ ಪೂಜೆ ಅಂತ ಹೇಳಿದ್ರೆ ಅದು ಬ್ರಾಹ್ಮಿ ಮುಹೂರ್ತದ ಪೂಜೆ, ಬೆಳ್ಳಂಬೆಳಗ್ಗೆನೇ ಪೂಜೆಗಳು ಆಗುವಂಥದ್ದು ಇದೆ. ಯಾಕಾಗಿ ಈ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳ್ಕೊಳ್ಬೇಕು. ಹಿಂದೂ ಪಂಚಾಂಗದ ಪ್ರಕಾರ
12 ಮಾಸಗಳಲ್ಲಿ ಈ ಮಾರ್ಗಶಿರ ಮಾಸ ದೇವರ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಾಸ ಇದು. ಇಲ್ಲಿ ಚಾಂದ್ರಮಾನ ಮಾಸಗಳಲ್ಲಿ ಮಾರ್ಗಶಿರ ಮಾಸ, ಇನ್ನು ಸೌರಮಾನ ಪ್ರಕಾರ ಧನುರ್ಮಾಸ ಅಂತ ಹೇಳಿ ಕರೆಯಲ್ಪಡುವಂಥದ್ದು ಇದು 9ನೇ ಮಾಸ. ಏಕೆಂದರೆ ಉಳಿದೆಲ್ಲದಕ್ಕಿಂತಲೂ ಕೂಡ ದೈವಾರಾಧನೆಗೆ, ಅದರಲ್ಲೂ ವಿಷ್ಣುವಿನ ಆರಾಧನೆಗೆ ಹೆಚ್ಚು ಮಹತ್ವವನ್ನು ನೀಡಿರುವಂಥ ಒಂದು ಮಾಸ ಇದು. ಇದಕ್ಕೆ ಪೂರಕವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಮಾಸಾನ ಮಾರ್ಗಶೀರ್ಷಃ ಅಂತ ಹೇಳಿರುವಂಥದ್ದು. ಅಂದರೆ ಮಾಸಗಳಲ್ಲಿ ನಾನು ಮಾರ್ಗಶಿರ ಮಾಸ ಅಂತ ಹೇಳಿ ತನ್ನನ್ನೇ ವರ್ಣಿಸಿಕೊಂಡಿರುವಂಥ ವಿಚಾರ ಕೂಡ ಇಲ್ಲಿ ಗಮನಿಸಬೇಕು. ಅಂದರೆ ಈ ಧನುರ್ಮಾಸಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಇದೆ, ಅಷ್ಟೊಂದು ಶ್ರೇಷ್ಠವಾದಂಥ ಮಾಸ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಸಾಬೀತಾಗಿರುವಂಥ ಒಂದು ವಿಚಾರ. ಇಲ್ಲಿ ಸೂರ್ಯ ಧನುರ್ರಾಶಿಗೆ ಪ್ರವೇಶ ಮಾಡುವಂತಹ ದಿನದಿಂದ ಧನುರ್ಮಾಸ ಆರಂಭ ಆಗುತ್ತೆ. ವೇದ ಆಗಮಗಳಲ್ಲಿ ಈ ಮಾಸವನ್ನು ದೈವಿ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ. ಹಾಗಾಗಿನೇ ಇಲ್ಲಿ ವಿವಾಹ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳನ್ನು ಈ ಒಂದು ಮಾಸದಲ್ಲಿ ಮಾಡುವಂಥದ್ದು ಅಷ್ಟೊಂದು ಶ್ರೇಷ್ಠ ಅಲ್ಲ ಅನ್ನುವಂಥ ಒಂದು ಅಭಿಮತ ಕೂಡ ಇದೆ. ಕೇವಲ ದೇವಾಲಯಗಳಲ್ಲಿ ಮಾತ್ರ ವಿಶೇಷ ಪೂಜೆ ಮಾಡೋದಕ್ಕೆ ಈ ಮಾಸವನ್ನು ಮೀಸಲಾಗಿಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಆದ್ದರಿಂದ ಇದನ್ನು ಕೆಲವರು ಶೂನ್ಯ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಈ ಶುಭ ಕಾರ್ಯಗಳಿಗೆ ಅಷ್ಟೊಂದು ಅನುಕೂಲ ಇರಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನು ಶೂನ್ಯ ಮಾಸ ಅಂತ ಹೇಳಿ ಕರೆದರು. ಇಲ್ಲಿ ಶುಭ ಕಾರ್ಯಗಳನ್ನು ಕೆಲವರು ನಿಷೇಧಿಸಿದ್ದಾರೆ. ಇಲ್ಲಿ ಧನುರ್ಮಾಸದಲ್ಲೇ ಯಾಕೆ ಈ ಪೂಜೆಗಳಿಗೆ ವಿಶೇಷ ಫಲ ಸಿಕ್ಕತ್ತೆ, ಶುಭ ಕಾರ್ಯಗಳಿಗೆ ಯಾಕೆ ಇದು ಶ್ರೇಷ್ಠ ಅಲ್ಲ ಅನ್ನುವಂಥ ಜಿಜ್ಞಾಸೆ ಕೆಲವರಲ್ಲಿ ಬರಬಹುದು. ಏಕೆಂದರೆ ದೇವರ ಪೂಜೆಯನ್ನು ಮಾಡೇನೆ ಶುಭ ಕಾರ್ಯಗಳನ್ನು ಮಾಡಬಹುದಲ್ಲ ಅನ್ನುವಂಥ ಒಂದು ತಾರ್ಕಿಕವಾದ ಕೂಡ ಈ ಹಿನ್ನೆಲೆಯಲ್ಲಿ ಇರುವಂಥದ್ದು. ಇಲ್ಲಿ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಅನ್ನುವಂಥದ್ದನ್ನು ನಮ್ಮ ಹಿಂದೂ ಪಂಚಾಂಗವನ್ನು 2 ಭಾಗವಾಗಿ ವಿಭಾಗ ಮಾಡಿದ್ದೇವೆ. ಇಲ್ಲಿ ನಮ್ಮ ಕಾಲಗಣನೆಗೂ ಕೂಡ ದೇವತೆಗಳ ಕಾಲಗಣನೆಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು. ಏಕೆಂದರೆ ಇಲ್ಲಿ ದೇವತೆಗಳ ಒಂದು ದಿನ ನಮಗೆ 1 ವರ್ಷದ ಅವಧಿಯಾಗುತ್ತೆ. ಇಲ್ಲಿ ಈ ಮಾರ್ಗಶಿರ ಮಾಸ ಅಥವಾ ಈ ಧನುರ್ಮಾಸ ಏನಿದೆ, ಇದರ ಅವಧಿ ದೇವತೆಗಳಿಗೆ ಶ್ರೇಷ್ಠ ಮುಹೂರ್ತ ಇರುವಂಥ ಸಮಯ. ನಮ್ಮ ಈ ಒಂದು ಮಾಸದ ಅವಧಿ ದೇವತೆಗಳಿಗೆ ಪೂರ್ತಿ ಬ್ರಹ್ಮ ಮುಹೂರ್ತ ಇದ್ದ ಹಾಗೆ. ಹಾಗಾಗಿ ಈ ಬ್ರಹ್ಮ ಮುಹೂರ್ತ ಅಂತ ಹೇಳಿದ್ರೆ ಬೆಳಗಿನ ಜಾವದಲ್ಲಿ ಸಂಭವಿಸುವಂಥದ್ದು. ಆ ಕಾರಣದಿಂದಲೇ ಇಲ್ಲಿ ದೇವತೆಗಳಿಗೆ ಶ್ರೇಷ್ಠವಾದಂತಹ ಸಮಯ. ಆ ಸಮಯದಲ್ಲೇ ನಾವು ದೈವಾರಾಧನೆಯನ್ನು ಮಾಡಿದ್ರೆ ಅದಕ್ಕೆ ವಿಶೇಷ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಮಾಸದಲ್ಲಿ ಅವತಾರ ಪುರುಷರಿಗೆ ಸಂಬಂಧಪಟ್ಟಂತಹ ಅನೇಕ ಘಟನಾವಳಿಗಳು ಕೂಡ ಇದೆ. ಇಲ್ಲಿ ನೀವು ಗಮನಿಸ್ಬೋದು, ಈ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಮೊನ್ನೆ ಆದಂತಹ ಏಕಾದಶಿ, ಮೋಕ್ಷದ ಏಕಾದಶಿ ಏನಿದೆ ಅದನ್ನು ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಆ ದಿನ ಗೀತಾ ಜಯಂತಿಯನ್ನು ಆಚರಣೆ ಮಾಡಿರುವಂಥದ್ದು. ಏಕೆಂದರೆ ಆ ದಿನ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದ ದಿನ ಅನ್ನುವಂಥ ಒಂದು ಉಲ್ಲೇಖ ಇದೆ. ಅದಕ್ಕೆ ಅದನ್ನು ಮೋಕ್ಷದ ಏಕಾದಶಿ ಅನ್ನುವಂಥ ಹೆಸರಿನಿಂದ ಕರೆದಿರುವಂಥದ್ದು. ಅಂದರೆ ಇಲ್ಲಿ ಮೋಕ್ಷದ ಅಂತ ಹೇಳಿದ್ರೆ ಮೋಕ್ಷವನ್ನು ನೀಡುವಂಥ, ಭವಬಂಧನಗಳಿಂದ ಮನಸ್ಸನ್ನು ಬಿಡಿಸ್ಕೊಳ್ಳುವಂಥದ್ದು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಅದಕ್ಕಾಗಿಯೇ ಅದಕ್ಕೆ ಗೀತಾ ಜಯಂತಿಯ ದಿನವನ್ನು ಮೋಕ್ಷದ ಏಕಾದಶಿಯ ದಿನ ಅಂತ ಹೇಳಿ ಆಚರಣೆ ಮಾಡಿರುವಂಥದ್ದು. ಇನ್ನು ಈ ಸನಾತನ ಧರ್ಮದಲ್ಲಿ ಶ್ರೇಷ್ಠ ಗುರುಗಳು ಅಂತ ಹೇಳಿ ಆರಾಧಿಸಲ್ಪಡುವಂಥ ದತ್ತಾತ್ರೇಯ ಜಯಂತಿ ಕೂಡ ಈ ಮಾರ್ಗಶಿರ ಮಾಸದಲ್ಲೇ ಬರುತ್ತೆ. ಇನ್ನು ಈ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ದತ್ತ ಜಯಂತಿಯನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಆ ದಿನ ಏಕಾದಶಿಯಂತೆ ಉಪವಾಸ ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ಈ ಮಾರ್ಗಶಿರ ಕೃಷ್ಣ ಏಕಾದಶಿ ಏನಿದೆ, ಆ ದಿನದಂದು ಉಪವಾಸ ಇರುವಂಥ ಆಚರಣೆ ಇರುತ್ತೆ. ಇದನ್ನು ವಿಮಲ ಏಕಾದಶಿ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನು ಸಫಲ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇದು ಕೂಡ ಮಾರ್ಗಶಿರ ಮಾಸದ ಒಂದು ವಿಶೇಷ. ಇಲ್ಲಿ ಈ ದಿನ ನಾವು ಜ್ಞಾನಕ್ಕಾಗಿ ಪ್ರಯತ್ನವನ್ನು ಪಟ್ಟರೆ, ಅಂದರೆ ನಮ್ಮಲ್ಲಿರುವಂಥ ಅಜ್ಞಾನ ಹೋಗಬೇಕು, ಸುಜ್ಞಾನ ನಮಗೆ ಬರಬೇಕು. ಹಾಗೆ ವಿದ್ಯಾರ್ಥಿಗಳು ಕೂಡ ಹೊಸ ಜ್ಞಾನ ಸಂಪಾದನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡುವಂಥವ್ರಿಗೆ ಈ ಒಂದು ಸಫಲ ಏಕಾದಶಿ ಅತ್ಯಂತ ಶ್ರೇಷ್ಠತಮವಾಗಿರುವಂಥದ್ದು. ಹಾಗಾಗಿ ನಮಗೆ ಬೇಕಾದಂತಹ ಜ್ಞಾನ ಸಂಪಾದನೆಯನ್ನು ಮಾಡಿಕೊಳ್ಳಿಕ್ಕೆ ಇಲ್ಲಿ ಒಳ್ಳೆಯ ಅವಕಾಶಗಳಿದೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಈ ವಿಷ್ಣುವಿನ ಅವತಾರವೇ ಆಗಿರುವಂಥ ಈ ಶ್ರೀಕೃಷ್ಣ ಮಾಸಗಳಲ್ಲಿ ನಾನು
ಮಾರ್ಗಶಿರ ಮಾಸ ಅಂತ ಹೇಳಿರುವಂಥದ್ದು ಶ್ರೀಕೃಷ್ಣ ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕು. ಅದಕ್ಕಾಗಿಯೇ ವಿಷ್ಣುವಿಗೆ ಅಥವಾ ವಿಷ್ಣು ತತ್ವ ಇರುವಂಥ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುವಂಥದ್ದು ಕೂಡ ಇದೆ. ಇನ್ನು ಈ ಮಾಸದ ಮತ್ತೊಂದು ಪ್ರಮುಖ ಆಚರಣೆ ಅಂತ ಹೇಳಿದ್ರೆ, ಈ ಅಮಾವಾಸ್ಯೆಯ 6 ದಿನಗಳ ನಂತರ ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡುವಂಥದ್ದು. ತಮಿಳುನಾಡಿನಲ್ಲಿ ಬಹಳ ವಿಶೇಷ ಈ ಸ್ಕಂದನ ಆರಾಧನೆ ಮಾಡುವಂಥದ್ದು. ಇನ್ನು ವಿಶೇಷವಾಗಿ ಸಂತಾನ ಇಲ್ಲದಂಥವರು ಈ ಷಷ್ಠಿಯ ದಿನ ಸುಬ್ರಹ್ಮಣ್ಯನಿಗೆ ಪೂಜೆಯನ್ನು ಸಲ್ಲಿಸಿದ್ರೆ ಸಂತಾನ ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದೆಲ್ಲ ಹಿನ್ನೆಲೆ ಯಾಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಮಾರ್ಗಶಿರ ಮಾಸ ಬಹಳ ವಿಶೇಷವಾಗಿ ದೈವಾರಾಧನೆಗೆ ಇರುವಂಥದ್ದು. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಆರಾಧನೆಯನ್ನು ಮಾಡಿದ್ರೆ ಸರ್ವಶ್ರೇಷ್ಠ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಇಲ್ಲಿ ಈ ಡಿಸೆಂಬರ್ ತಿಂಗಳು ಅಥವಾ ಈ ಜನವರಿ ಆರಂಭದ ಸಂದರ್ಭದಲ್ಲಿ ಎಲ್ಲ ಕಡೆ ಚಳಿ ಇರುತ್ತೆ. ಅದರಲ್ಲೂ ಮರಗಟ್ಟುವಂಥ ವಾತಾವರಣ. ಸೂರ್ಯೋದಯಕ್ಕೂ ಮುನ್ನವೇ ಪವಿತ್ರ ಸ್ನಾನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇಷ್ಟ ದೇವರ ಆರಾಧನೆ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಋಷಿಮುನಿಗಳು ಕೂಡ ತಿಳಿಸಿದ್ದಾರೆ. ಆದ್ದರಿಂದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಬೇಕು. ಈ ಧನುರ್ಮಾಸದ ಪೂಜೆ ಏನಿದೆ, ಇದು ಬಹಳ ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಪರಿಪಾಲನೆ ಮಾಡ್ಕೊಂಡು ಬಂದಿರುವಂಥ ಒಂದು ಸತ್ಸಂಪ್ರದಾಯ. ಹಾಗಾಗಿನೇ ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥ ಒಂದು ಮಾಸ ಅನ್ನುವಂಥದ್ದು ಈ ಕಾರಣಕ್ಕೂ ಕೂಡ ನಾವು ಹೇಳ್ಬೋದು. ಇಲ್ಲಿ ಆಯಾಯ ಮಾಸಗಳಿಗೆ ಸಂಬಂಧಪಟ್ಟಂತೆ ಆಚರಣೆಗಳು ನಡೆಯುತ್ತೆ, ಸಂಪ್ರದಾಯಗಳಿರುತ್ತೆ. ಹಾಗೆ ದೇವರ ಪೂಜಾ ವಿಧಾನಗಳು ಕೂಡ ಬೇರೆ ಬೇರೆ ರೀತಿಯಲ್ಲೇ ಇರುವಂಥದ್ದು. ಒಟ್ಟಾರೆ ಮಾಸಗಳು ಬದಲಾದಂತೆ ವಾತಾವರಣವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಮನುಷ್ಯನ ದೇಹವೂ ಕೂಡ ಒಗ್ಗಿಕೊಳ್ಳಬೇಕು ಅನ್ನುವಂಥ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಹಾಗಾಗಿನೇ ಈ ಮಾಸಗಳಲ್ಲಿ ಬರುವಂಥ ಆಚರಣೆಗಳು ಕೂಡ ಅದಕ್ಕೆ ಅನುಗುಣವಾಗಿಯೇ ಇರುವಂಥದ್ದು. ಇಲ್ಲಿ ಸೌರಮಂಡಲದ ರಾಜ ಅಂತ ಅನ್ನಿಸ್ಕೊಳ್ಳುವಂಥ ರವಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡುವಂಥ ಅವಧಿ ಏನಿದೆ, ಇದು 30 ದಿನಗಳು. ಹಾಗಾಗಿ ಇದನ್ನು ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು. ಆಯಾ ರಾಶಿಗೆ ರವಿ ಹೋದಾಗ ಆಯಾ ರಾಶಿಯ ಹೆಸರಿನ ಸಂಕ್ರಮಣ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಧನುರ್ ರಾಶಿಗೆ ನಾಳೆ ರವಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಇದನ್ನು ಧನುರ್ ಸಂಕ್ರಮಣ ಅಂತ ಹೇಳಿ ಕರೀತಾರೆ. ಇಲ್ಲಿ ಇನ್ನೊಂದು ವಿಶೇಷತೆಯನ್ನು ಗಮನಿಸಬೇಕು. ಏನಂದರೆ, ಈ ಉತ್ಥಾನ ದ್ವಾದಶಿಯ ದಿನ ಯೋಗ ನಿದ್ರೆಯಿಂದ ಏಳುವಂತಹ ಮಹಾವಿಷ್ಣುವಿಗೆ ಧನುರ್ಮಾಸ ಏನಿದೆ ಇದು ಅರುಣೋದಯದ ಕಾಲ ಅಂತ ಹೇಳ್ತಾರೆ. ಹಾಗಾಗಿನೇ ಈ ಮಾಸ ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದಂತಹ ಒಂದು ಸಮಯ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಶಿವನ ಆರಾಧಕರು ಕೂಡ ಈ ಧನುರ್ಮಾಸದಲ್ಲಿ ಶಿವನ ಆರಾಧನೆಯನ್ನು ಕೂಡ ಮಾಡುವಂಥದ್ದಿದೆ. ಒಟ್ಟಾರೆ ಇಷ್ಟ ದೇವರನ್ನು ಆರಾಧನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಇರುವಂಥ ಧನುರ್ಮಾಸ. ಇನ್ನು ಈ ಧನುರ್ಮಾಸದಲ್ಲಿ ಪೂಜಾದಿಗಳನ್ನು ಸೂರ್ಯೋದಯಕ್ಕೆ ಮೊದಲೇ ಮುಗಿಸ್ಬಿಡ್ತಾರೆ. ಅಂದರೆ ಸೂರ್ಯೋದಯ ಆಗುವ ಮೊದಲೇ ಪೂಜಾದಿಗಳು ಮುಗಿದಿರಬೇಕು ಅನ್ನುವಂಥ ಒಂದು ಕಟ್ಟಳೆ ಇದೆ. ಇದನ್ನೇ ಧನು ಪೂಜೆ ಅಂತ ಹೇಳಿ ಕರೆಯುವಂಥದ್ದು. ಇದರ ಹಿಂದೆ ಒಂದು ಕಾರಣ ಕೂಡ ಇದೆ. ಅದೇನೆಂದರೆ, ದೇವತೆಗಳಿಗೆ ದಕ್ಷಿಣಾಯನ ರಾತ್ರಿಯ ಕಾಲ, ಉತ್ತರಾಯಣ ಹಗಲಿನ ಕಾಲ. ಆದರೆ ಈ ಧನುರ್ಮಾಸ ರಾತ್ರಿ ಮತ್ತು ಹಗಲು ಎರಡೂ ಸೇರಿದಂತಹ ಸಮಯ ಅಂತ ಹೇಳ್ತಾರೆ. ಇದನ್ನೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಈ ರಾತ್ರಿ ಕಳೆದು ಹಗಲು ಬರುವಂಥ ಸಂದರ್ಭದ ಈ ಸಂಧಿಕಾಲ ಏನಿದೆ ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರೀತಾರೆ. ಈ ಸಂದರ್ಭದಲ್ಲೇ ಅಂದರೆ ಬೆಳಗಿನ ಜಾವದಲ್ಲೇ ಎದ್ದು ಓದೋದ್ರಿಂದ ವಿದ್ಯೆ ಸಿದ್ಧಿಸುತ್ತೆ ಎನ್ನುವಂಥದ್ದು. ವಾತಾವರಣ ಪ್ರಶಾಂತವಾಗಿರೋದ್ರಿಂದ ಜಪ ತಪಗಳಿಗೆ ಇದು ಸೂಕ್ತವಾಗಿರುವಂಥ ಸಮಯ ಅಂತಲೂ, ಇನ್ನು ಯಾವುದೇ ಒಂದು ಅಭ್ಯಾಸ ಯೋಗ ಇತ್ಯಾದಿಗಳನ್ನು ಮಾಡಲಿಕ್ಕೂ ಕೂಡ ಈ ಬ್ರಾಹ್ಮಿ ಮುಹೂರ್ತ ಪ್ರಶಸ್ತವಾಗಿದೆ ಅನ್ನುವಂಥದ್ದನ್ನು ವಿಜ್ಞಾನ ತಿಳಿಸುತ್ತೆ. ಅದೇ ರೀತಿಯಲ್ಲಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಭಗವಂತನನ್ನು ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಮುಂಜಾನೆ ಎದ್ದು ದೇವರನ್ನು ಆರಾಧನೆ ಮಾಡುವಂಥದ್ದು. ಇಲ್ಲಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ಈ ಪೂಜಾ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು, ಪುರುಷ ಸೂಕ್ತವನ್ನು ಹೇಳ್ಕೊಳ್ಬೇಕು ಅಥವಾ ಶ್ರೀ ವಿಷ್ಣು ಸೂಕ್ತವನ್ನು ಹೇಳ್ಕೊಳ್ಳುವಂಥದ್ದು, ಹಾಗೆ ನಾರಾಯಣ ಉಪನಿಷತ್ತನ್ನು ಪಠಣ ಮಾಡುವಂಥದ್ದು, ಹಾಗೆ ಕೆಲವರು ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಕೂಡ ಪೂಜೆ ಮಾಡುವಂಥದ್ದು ಇದೆ. ಹೀಗೆ ಮಾಡೋದ್ರಿಂದ ಆ ಒಂದು ಕುಟುಂಬಕ್ಕೆ ಸಂಪತ್ತು ಪ್ರಾಪ್ತಿಯಾಗುತ್ತೆ.
ಅವರು ಕುಟುಂಬದಸ್ಥರು ಮಾಡುವಂಥ ಯಾವುದೇ ರೀತಿಯ ಕೆಲಸ ಕಾರ್ಯಗಳು, ಉದ್ಯೋಗಗಳು, ಸ್ವಂತ ಬಿಸ್ನೆಸ್ ಏನೇ ಇದ್ದರೂ ಆ ಚಟುವಟಿಕೆಗಳಿಂದ ಹೇರಳವಾದಂಥ ಲಾಭವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಹಿಂದೆ ದೇವರಾಜನಾದಂತಹ ಇಂದ್ರ ತನ್ನ ರಾಜ್ಯವನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ದೇವೇಂದ್ರನ ಪತ್ನಿ ಶಚೀದೇವಿ ಕೂಡ ಹುಗ್ಗಿಯ ನೈವೇದ್ಯವನ್ನು ಮಾಡಿ ಈ ಧನುರ್ಮಾಸದಲ್ಲಿ ಶ್ರೀಹರಿಗೆ ಸಮರ್ಪಣೆ ಮಾಡಿದ್ರಿಂದ ಇಂದ್ರ ಪದವಿ ಮತ್ತೆ ಪ್ರಾಪ್ತಿಯಾಯಿತು ಅನ್ನುವಂಥ ಒಂದು ಉಲ್ಲೇಖ ಇದೆ. ಜೊತೆಗೆ ಮಹಾಲಕ್ಷ್ಮಿಯನ್ನ 12 ನಾಮಗಳಿಂದ ಶಚೀದೇವಿ ಸ್ತುತಿಸಿದ್ರಿಂದ ರಾಜ್ಯವನ್ನು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಪುರಾಣಗಳು ತಿಳಿಸತ್ತೆ. ಹಾಗಾಗಿನೇ ಈ ಬ್ರಾಹ್ಮಿ ಮುಹೂರ್ತದ ಪೂಜೆ ಹಲವಾರು ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಸಾಧ್ಯವಾಗತ್ತೆ ಅನ್ನುವಂಥದ್ದಿದೆ. ಇನ್ನು ಯಾರು ಆಕಾಶದಲ್ಲಿ ನಕ್ಷತ್ರ ಕಾಣಿಸುವಂಥ ಸಮಯದಲ್ಲಿ ಮಾಡಿದಂಥ ಪೂಜೆ ಸರ್ವಶ್ರೇಷ್ಠವಾಗಿರುವಂಥದ್ದು. ನಂತರ ಮಾಡುವಂಥ ಪೂಜೆ ಅಂದರೆ ಸೂರ್ಯೋದಯದ ಸಮಯಕ್ಕೆ ಮಾಡುವಂಥ ಪೂಜೆ ಮಧ್ಯಮವಾಗಿರುತ್ತೆ. ಸೂರ್ಯೋದಯದ ನಂತರ ಮಾಡುವಂಥ ಪೂಜೆ ಏನಿದೆ ಅದು ಅಧಮ ಪೂಜೆ, ಅದು ನಿಷ್ಫಲ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿನೇ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆಯನ್ನು ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನು ಈ ಧನುರ್ಮಾಸದ ಪೂಜಾ ಸಮಯದಲ್ಲಿ ಭಗವಂತನಿಗೆ ಹುಗ್ಗಿಯನ್ನು ನೈವೇದ್ಯ ಮಾಡ್ತಾರೆ. ಇದನ್ನೇ ಮುದ್ಗಾನ್ನ ಅಂತ ಹೇಳಿ ಕರೆಯುವಂಥದ್ದು. ಹೆಸರು ಬೇಳೆಯನ್ನು ವಿಶೇಷವಾಗಿ ಈ ನೈವೇದ್ಯದಲ್ಲಿ ಉಪಯೋಗಿಸುವಂಥದ್ದಿದೆ. ಯಾಕೆ ಅಂತ ಹೇಳಿದ್ರೆ ಈ ಚಳಿಗೆ ಅತ್ಯುತ್ತಮವಾದಂಥ ಆಹಾರ ಅಂತ ಹೇಳಿದ್ರೆ ಹೆಸರು ಬೇಳೆ. ಅದಕ್ಕಾಗಿಯೇ ಆ ನೈವೇದ್ಯವನ್ನು ಸಿಹಿ ಪೊಂಗಲ್ ರೂಪದಲ್ಲಿ ಅಥವಾ ಖಾರದ ಪೊಂಗಲ್ ರೂಪದಲ್ಲಿ ಸಿದ್ಧಪಡಿಸಿ ಭಗವಂತನಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡುವಂಥದ್ದು ಇದೆ. ಹಾಗಾಗಿ ನಾವು ಧನುರ್ಮಾಸದಲ್ಲಿ ಒಂದು ದಿನ ವಿಷ್ಣುವಿನ ಪೂಜೆ ಮಾಡಿದ್ರೂ ಸಾಕು, ಇಡೀ ವರ್ಷ ವಿಷ್ಣುವನ್ನು ಪೂಜೆ ಮಾಡಿದಂಥ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಹಿನ್ನೆಲೆ ಇದೆ. ಆದ್ದರಿಂದಲೇ ಧನುರ್ಮಾಸದಲ್ಲಿ ಅಂದರೆ ಬರುವಂಥ 30 ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನವಾದರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ಭಗವಂತನ ಆರಾಧನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಒಂದು ಮಾರ್ಗದರ್ಶನ. ಇಲ್ಲಿ ಭಾಗವತ ಪುರಾಣದಲ್ಲಿ ಧನುರ್ಮಾಸದ ಮುಂಜಾನೆ ಮಾಡುವಂಥ ವ್ರತದ ಫಲ ಭಕ್ತರಿಗೆ ಸರ್ವ ವಿಧದ ಫಲಗಳನ್ನು ನೀಡುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಶ್ರೀಕೃಷ್ಣನನ್ನು ಪತಿಯಾಗಿ ಪಡಿಬೇಕು ಅಂತ ಹೇಳಿ ಗೋಪಿಯರೆಲ್ಲ ಸೇರಿ ಈ ವ್ರತವನ್ನು ಮಾಡ್ತಾರೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಆದ್ದರಿಂದಲೇ ಇದು ಪುಣ್ಯ ಮಾಸ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಶೈವ, ವೈಷ್ಣವ, ಶಾಕ್ತ ಎಲ್ಲರೂ ಕೂಡ ದೇವಾಲಯಗಳಲ್ಲಿ ಧನುರ್ಮಾಸದ ಆಚರಣೆಯನ್ನು ಮಾಡ್ತಾರೆ. ಇದನ್ನೇ ಕೆಲವರು ಕಾತ್ಯಾಯಿನಿ ವ್ರತ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ಧನುರ್ಮಾಸದಲ್ಲಿ ಇಷ್ಟದ ದೇವರನ್ನು ಪೂಜೆ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ತುಂಬ ಪ್ರಶಸ್ತವಾದಂಥ ಸಮಯ. ಅದಕ್ಕಾಗಿಯೇ ಸೂರ್ಯೋದಯಕ್ಕೆ ಮೊದಲೇನೆ ಇಲ್ಲಿ ಪೂಜಾದಿಗಳು ಮುಕ್ತಾಯ ಆಗಿರುತ್ತೆ ಅನ್ನುವಂಥದ್ದು. ಇಲ್ಲಿ ನಮ್ಮ ಮಾಸಗಳ ಲೆಕ್ಕಾಚಾರವನ್ನು ನೋಡಿದ್ರೆ ಈ ಧನುರ್ಮಾಸದ ಸಂದರ್ಭದಲ್ಲೇ ಯಾಕೆ ಚಳಿ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕು. ಇಲ್ಲಿ ಡಿಸೆಂಬರ್ ತಿಂಗಳು ಅಂತ ಹೇಳಿದ್ರೆ ಹೇಳಿ ಕೇಳಿ ಮೈ ಕೊರೆಯುವಂಥ ಚಳಿಗಾಲ ಇರುತ್ತೆ. ಇಲ್ಲಿ ಚಳಿಯ ತೀವ್ರತೆ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ವರ್ಷದ ಎಲ್ಲ ಕಾಲಗಳಿಗಿಂತಲೂ ಅಧಿಕವಾಗಿ ಚಳಿ ಡಿಸೆಂಬರ್ ತಿಂಗಳಲ್ಲಿ ಇರುತ್ತೆ. ಹಾಗಾಗಿ ಮನುಷ್ಯರು ಇಂಥ ಚಳಿಯನ್ನು ತಡಿಲಿಕ್ಕೆ ಆಗಲ್ಲ. ಆಗ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿಕೊಂಡು ಮಲಗಿರ್ತಾನೆ ಅನ್ನುವಂಥದ್ದು. ಏಕೆಂದರೆ ಚಳಿಯಿಂದ ದೇಹವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ. ಹಾಗಾಗಿನೇ ಅವರು ಮುದುರಿಕೊಂಡು ಮಲಗಿರ್ತಾರೆ. ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ, ಇಲ್ಲಿ ಧನುಸ್ಸಿನ ಮಾಸ, ಧನಸ್ಸು ಅಂದರೆ ಬಿಲ್ಲು ಅನ್ನುವಂಥ ಅರ್ಥದ ಹಿನ್ನೆಲೆಯಲ್ಲೂ ಕೂಡ ಇದನ್ನು ಕರೆಯುವಂಥದ್ದಿದೆ. ಹಾಗೆ ಈ ಧನುರ್ಮಾಸದ ಸಂದರ್ಭದಲ್ಲಿ ಚಳಿ ಜಾಸ್ತಿ ಇರೋದರಿಂದ ಚಳಿಗಾಲದಲ್ಲಿ ಮೈ ಚರ್ಮ ಒಡೆದು ರೂಪಾಂತರಗೊಳ್ಳುತ್ತೆ. ಅದಕ್ಕಾಗಿಯೇ ಚರ್ಮವನ್ನು ಮೃದುವಾಗಿ ಇಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವು ಅಗತ್ಯ ಆಹಾರ ವಸ್ತುಗಳನ್ನು ಸೇವನೆ ಮಾಡಬೇಕು. ಅದರಲ್ಲಿ ಈ ಹೆಸರು ಬೇಳೆಯ ಸೇವನೆ ತುಂಬ ಸೂಕ್ತವಾಗಿರುವಂಥದ್ದು. ಏಕೆಂದರೆ ಈ ಶರೀರದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗತ್ತೆ. ಆದರೆ ಈ ಧನುರ್ಮಾಸದ ಸಂದರ್ಭದಲ್ಲಿ ಹುಗ್ಗಿಯನ್ನು ಸೇವನೆ ಮಾಡೋದ್ರಿಂದ, ಅದರಲ್ಲೂ ಶುದ್ಧವಾದಂಥ ಹಸುವಿನ ತುಪ್ಪದಲ್ಲಿ ಹುಗ್ಗಿಯನ್ನು ಮಾಡಿರ್ತಾರೆ, ಇದು ದೇಹಕ್ಕೆ ಬೇಕಾಗಿರುವಂಥ ಕೊಬ್ಬಿನ ಅಂಶವನ್ನು ಹೆಚ್ಚಿಸಿ ಶಾರೀರಿಕ ಸಮತೋಲನವನ್ನು ಕಾಪಾಡುತ್ತೆ. ಅದಕ್ಕಾಗಿಯೇ ಧನುರ್ಮಾಸದಲ್ಲಿ ಹುಗ್ಗಿಯ ಸೇವನೆ ಕೂಡ ವೈಜ್ಞಾನಿಕವಾಗಿ ಸಮಂಜಸ ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ಈ ಧನುರ್ಮಾಸವನ್ನೇ ಪುಣ್ಯ ಪೂರ್ಣ ಮಾಸ ಅಂತ ಹೇಳಿ ಕರೀತಾರೆ. ಪರ್ವ ಪ್ರವರ ಪ್ರತಿಷ್ಠಿತ ಮಾಸ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಈ ಧನುರ್ಮಾಸದ ವಿಶೇಷತೆಯನ್ನು ತಿಳ್ಕೊಂಡು
ಬ್ರಾಹ್ಮಿ ಮುಹೂರ್ತದಲ್ಲಿ ನಡೆಯುವಂತಹ ಪೂಜಾದಿ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು. ಹಾಗೆ ಈ ಗೀತಾ ಮಾಸದ ಸಂದರ್ಭದಲ್ಲಿ ಅಂದರೆ ಕುರುಕ್ಷೇತ್ರ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದಂತಹ ಭಗವದ್ಗೀತೆಯ ಸಂದೇಶಗಳನ್ನು ಮನನ ಮಾಡಿಕೊಳ್ಳುವಂಥದ್ದು. ಹಾಗೆ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡುವಂಥದ್ದು ಸರ್ವಶ್ರೇಷ್ಠವಾಗಿರುವಂಥದ್ದು. ಅದರಲ್ಲೂ ಭಗವದ್ಗೀತೆಯ ಪ್ರತಿಯನ್ನು ನೀವು ಯಾರು ಓದುತ್ತಾರೆ, ಯಾರಿಗೆ ಗೀತೆಯಲ್ಲಿ ಆಸಕ್ತಿ ಇದೆ ಅಂಥವ್ರಿಗೆ ಒಂದು ಪುಸ್ತಕವನ್ನಾದರೂ ಕೂಡ ದಾನ ಮಾಡಿ. ಈ ಸಂದರ್ಭದಲ್ಲಿ ಅತ್ಯುತ್ತಮ ಫಲ ಸಿಕ್ಕತ್ತೆ, ಮಕ್ಕಳಿಗೆ ವಿದ್ಯೆ ಲಭಿಸತ್ತೆ, ಆ ಮನೆಯಲ್ಲಿ ದಾನ ಪ್ರಕಾಶ ಹೇರಳವಾಗಿ ಲಭ್ಯವಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಧಾರ್ಮಿಕ ಪುಸ್ತಕಗಳನ್ನು ಈ ಒಂದು ಮಾಸದಲ್ಲಿ ದಾನ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಭೀಷ್ಮಾಚಾರ್ಯರು ಉತ್ತರಾಯಣ ಬರಲಿ ಅಂತ ಹೇಳಿ ತಮ್ಮ ಆತ್ಮವನ್ನು ಧಾರಣೆ ಮಾಡಿಕೊಂಡಿರುವಂತಹ ಸಂದರ್ಭ ಕೂಡ ಈ ಧನುರ್ಮಾಸದಲ್ಲೇ ಇರುತ್ತೆ. ಅದರ ಬಗ್ಗೆ ನಾವು ಮುಂದೆ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಭಗವಂತ ತಮಗೆಲ್ಲರಿಗೂ ಕೂಡ ಮಂಗಳವನ್ನು ಕರುಣಿಸಲಿ, ಒಳ್ಳೆಯದಾಗಲಿ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯುತ್ತೆ, ಆದರೆ ಫಲಿತಾಂಶಗಳು ಮಾತ್ರ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಈ ದಿನ ಯಾವುದೇ ಒಂದು ಯೋಜನೆಗೂ ಕೂಡ ಯಾವುದೇ ಒಂದು ಅಡ್ಡಿ ಆತಂಕಗಳು, ತೊಂದರೆಗಳು, ತಾಪತ್ರಯಗಳು, ಹಣದ ಕೊರತೆ ಏನಾದರೂ ಉಂಟಾದರೆ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಬೇಡಿ. ಅದನ್ನು ಒಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಬೇಕಾಗತ್ತೆ. ಒಟ್ಟಾರೆ ಈ ದಿನ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ಮುಂದುವರಿಸಿ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಈ ದಿನ. ಇನ್ನು ಭೂ ವಿವಾದಗಳೇನಾದರೂ ಇದ್ದರೆ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಮಾತಿನ ಒಂದು ವರ್ಷೆ ಬದಲಾವಣೆ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಮನಸ್ತಾಪಗಳು ಆಗುತ್ತೆ. ಈ ಕಿರಿಕಿರಿ ಅನ್ನುವಂಥದ್ದು ಈ ದಿನ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಜೊತೆಗೆ ಈ ದಿನ ವ್ಯಾಪಾರದಲ್ಲಿ ಏರಿಳಿತಗಳು ಇರೋದರಿಂದ ಹೆಚ್ಚಿನ ಲಾಭವನ್ನು ಈ ದಿನ ನೀವು ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರ್ತಾ ಇಲ್ಲ. ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ನಿಮಗೆ ವಿಶ್ವಾಸ ಇರಲಿ. ಮಾತನ್ನು ನಡೆಸ್ಕೊಡುವಂತಹ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನೇ ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಯಾರಿಗಾದರೂ ಒಂದು ಮಾತು ಕೊಡುವಂಥದ್ದು, ಒಂದು ಭರವಸೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಇತಿಮಿತಿಗಳನ್ನು ನೋಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಎಲ್ಲೆಡೆ ಸ್ವಲ್ಪ ನಿರುತ್ಸಾಹದ ವಾತಾವರಣ ಇರುತ್ತೆ. ಸ್ವಲ್ಪ ಎನರ್ಜಿ ಬೇಕು, ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕಾಗುತ್ತೆ. ಸ್ವಲ್ಪ ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಒಂದು ಪರಿಪೂರ್ಣವಾದಂತಹ ಕೆಲಸಗಳನ್ನು ಮಾಡಿ ಅದರ ಫಲವನ್ನು ಅನುಭವಿಸುವಂಥ ದಿನ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಆದರೂ ಕೂಡ ಅದನ್ನು ಬಹಳ ಮುತುವರ್ಜಿಯಿಂದ ಮಾಡ್ತೀರಿ, ಆಸಕ್ತಿಯಿಂದ ಮಾಡ್ತೀರಿ. ಇದರಿಂದಲೇ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಈ ದಿನ. ಹಾಗೆ ನೀವು ಅಂದುಕೊಂಡಂತಹ ವಿಚಾರಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಆಪ್ತರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ವಿಚಾರ ವಿನಿಮಯಗಳಾಗುವಂಥದ್ದು, ಬೇಕಾದಂತಹ ಪರಸ್ಪರ ಸಹಾಯ ಸಹಕಾರಗಳು ಕೂಡ ಈ ದಿನ ಲಭ್ಯವಾಗುವಂಥ ಒಳ್ಳೆಯ ಯೋಗ ಇದೆ. ಇನ್ನು ಈ ದಿನ ಮನೆಯಲ್ಲೂ ಕೂಡ ಸಂತೋಷದಿಂದ ಕಾಲ ಕಳೆಯುವಂಥ ಸಂದರ್ಭ ತುಂಬ ಇರುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅಲ್ಲೂ ಕೂಡ ಈ ದಿನ ವ್ಯಕ್ತಿಗಳ ಮಧ್ಯೆ ಇರುವಂಥ ಭಿನ್ನತೆಗಳನ್ನು ಗಮನಿಸ್ತೀರಿ. ಅದನ್ನು ಹೊಂದಾಣಿಕೆಯ ಮೂಲಕ ಸರಿದೂಗಿಸುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಈ ದಿನ ನೀವು ತುಂಬ ಅಕಾಮಡೇಟಿವ್ ಆಗಿದ್ದೀರಿ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ನಿಮ್ಮ ನಿರೀಕ್ಷೆಯಂತೆ ಲಾಭಗಳು ಸಿಕ್ಕತ್ತೆ. ವ್ಯಾಪಾರದಲ್ಲಿ ಒಂದು ರೀತಿಯ ಪ್ರಗತಿ ಅನ್ನುವಂಥದ್ದು ಇದೆ. ಅಪ್ವರ್ಡ್ ಮೊಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನ. ಹಾಗೆ ಈ ದಿನದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯುವಂಥದ್ದು. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಒಳ್ಳೆಯ ಅನುಭವ ಸಿಕ್ಕತ್ತೆ. ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದಲ್ಲಿ ಕೆಲಸಗಳಾಗ್ತಾ ಇರಬೇಕು. ಈ ಒಂದು ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನಗಳು ಕೂಡ ನಿಮಗೆ ಒಳ್ಳೆಯ ಫಲವನ್ನು ಸಿಕ್ಕತ್ತೆ. ಹಾಗೆ ಆಕಸ್ಮಿಕ ಲಾಭಗಳು ಈ ದಿನ ಉಂಟಾಗುವಂಥದ್ದು ಇದೆ. ಇಲ್ಲಿ ಲಾಭ ಅಂದರೆ ಹಣ ಬರುವಂಥದ್ದು ಒಂದೇ ಅಲ್ಲ, ಬೇರೆ ಬೇರೆ ರೀತಿಯ ಲಾಭಗಳು ಇದೆ. ನಿಮ್ಮ ಪರಿಚಯಸ್ಥರನ್ನಾಗಲಿ ಅಥವಾ ಆತ್ಮೀಯರನ್ನಾಗಲಿ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಉಂಟಾಗುವಂಥ ಸಂತೋಷ ಏನಿದೆ ಅದು ಕೂಡ ಒಂದು ಲಾಭ.
ಈ ರೀತಿಯ ಲಾಭಗಳು ಬೇರೆ ಬೇರೆ ಆಗುವಂಥದ್ದು ಈ ದಿನ. ಜೊತೆಗೆ ಈ ದಿನದಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಚಿತ್ತದ ವ್ಯತ್ಯಾಸಗಳೇನಿರುತ್ತೆ ಇದನ್ನು ನೀವು ಗಮನಿಸಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಯಾರಿಗಾದರೂ ಅನಾರೋಗ್ಯ ಅನ್ನುವಂಥದ್ದು ಇದ್ದರೆ ಸ್ವಲ್ಪ ಬೇಗ ಅದನ್ನು ಅಟೆಂಡ್ ಮಾಡುವಂಥದ್ದನ್ನು ಮಾಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ. ಅಂದರೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ದಿನ ನೀವು ಫ್ಲೇರಪ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಅಭದ್ರತೆ ಅನ್ನುವಂಥದ್ದು ನಿಮ್ಮ ಮುಖದಲ್ಲೇ ಕಾಣಿಸುತ್ತೆ. ಸ್ವಲ್ಪ ಓಡಾಟ, ಎಲ್ಲೋ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ಮನಸ್ಥಿತಿ, ಇದರಿಂದ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ನೀವು ಮಾಡಿದ್ದೇ ಸರಿ ಅಂತ ಹೇಳಿ ವಾದ ಮಾಡುವಂಥದ್ದು, ಇದು ಸ್ವಲ್ಪ ನಿಮ್ಮ ವ್ಯಕ್ತಿಯ ಬದುಕಿಗೆ ಹಾಗೆ ನಿಮ್ಮ ಒಂದು ವರ್ಚಸ್ಸಿಗೆ ಧಕ್ಕೆ ತರುವಂಥ ವಿದ್ಯಮಾನ ಇದು. ಹಾಗಾಗಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪ್ರಮಾಣದಲ್ಲಿ ಸುಳ್ಳು ಹೇಳುವಂಥದ್ದು, ಜೊತೆಗೆ ಈ ದಿನ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳೇ ಸರ್ವಶ್ರೇಷ್ಠ ಅಂತ ಹೇಳಿಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ದಿನ ಅಂತಹ ಅಹಮ್ಮನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಸಹನೆಯಿಂದ ಈ ದಿನ ವರ್ತಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಈ ಸಂದರ್ಭ ತುಂಬ ಕಟ್ಟುನಿಟ್ಟಾಗಿ ಇರಬೇಕು. ಹಾಗೆ ಬರಬೇಕಾಗಿರುವಂಥ ಹಣ, ಸಾಲದ ಹಣ, ಇದನ್ನು ವಸೂಲಿ ಮಾಡಿಕೊಳ್ಳಿಕ್ಕೆ ಈ ದಿನ ಹೊಸ ತಂತ್ರವನ್ನು ಹುಡುಕುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಅನಿರೀಕ್ಷಿತವಾಗಿ ಕೆಲವೊಂದು ಅನಾನುಕೂಲತೆಗಳು ಘಟಿಸುವಂಥ ಒಂದು ಸಂಭವ ಇದೆ. ಆದರೆ ಎಲ್ಲದಕ್ಕೂ ಕೂಡ ನೀವು ಧೈರ್ಯವಾಗಿ ಎದುರಿಸಬೇಕಾಗತ್ತೆ. ಹಾಗೆ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ಅಷ್ಟೊಂದು ಒಳ್ಳೆಯದಲ್ಲ, ತುಂಬ ಅಪಾಯಕಾರಿಯಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನೀವು ಕೆಲವು ನೆಂಟರ ಸಲಹೆಗಳನ್ನು ಎಚ್ಚರಿಕೆಯಿಂದ ನೋಡಿ ಅದನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಒಂದು ಸಲಹೆ ಇದೆ ಅಂತ ಹೇಳಿ ಸಾರಾಸಗಟಾಗಿ ಒಪ್ಪಿಕೊಳ್ಳುವಂಥದ್ದಲ್ಲ, ಅದರ ಸಾಧಕ ಬಾಧಕಗಳನ್ನು ತೂಗಿ ನೋಡಿ ನೀವು ಮುಂದುವರಿಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ವಿಶೇಷ ಸ್ಥಾನದಲ್ಲಿದ್ದಾನೆ, ಲಾಭ ಸ್ಥಾನದಲ್ಲಿದ್ದಾನೆ. ಅದಕ್ಕಾಗಿಯೇ ಈ ದಿನದ ವಿದ್ಯಮಾನಗಳಿಂದ ನಿಮಗೆ ತುಂಬ ಸಂತೋಷ ಇದೆ. ವಾತಾವರಣ ನಿಮ್ಮ ಒಂದು ಹಿಡಿತದಲ್ಲಿರುತ್ತೆ, ನಿಯಂತ್ರಣದಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳೇನಿದೆ ಅದರ ಒಂದು ಪಟ್ಟಿಯನ್ನು ತಯಾರು ಮಾಡ್ಕೊಳ್ತೀರಿ, ಅದನ್ನು ಪ್ರಿಯಾರಿಟೈಸ್ ಮಾಡ್ಕೊಳ್ತೀರಿ. ಹಾಗಾಗಿ ಯಾರಿಂದ ಯಾವ ಕೆಲಸ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಬಹಳ ಅದ್ಭುತವಾಗಿರುತ್ತೆ ಈ ದಿನ. ಹಾಗೆ ವ್ಯವಹಾರದ ಸಂಬಂಧವಾಗಿ ಮಾಡುವಂಥ ಒಂದು ಪ್ರಯಾಣ ನಿಮಗೆ ಹೆಚ್ಚಿನ ಲಾಭವನ್ನು ತರುವಂಥದ್ದಿದೆ. ಆದರೆ ಸ್ವಪ್ರಯೋಜನಕ್ಕಾಗಿ ಈ ದಿನ ನಿಮ್ಮನ್ನು ಬಳಸ್ಕೊಳ್ಳುವಂಥದ್ದು, ನಿಮ್ಮ ಒಂದು ಎನರ್ಜಿಯನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಅಂಥ ಜನರಿಂದ ಸ್ವಲ್ಪ ದೂರ ಇರಬೇಕಾಗತ್ತೆ. ಇನ್ನು ಈ ದಿನ ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಅಳಿಲಿಕ್ಕೆ ಅವರ ನಡತೆಯ ಮೂಲಕ ನೀವು ಸ್ವಲ್ಪ ಪ್ರಯಾಸ ಪಡುವಂಥದ್ದು ಇದೆ. ಏಕೆಂದರೆ ಆ ವ್ಯಕ್ತಿ ಹೇಗಿದ್ದಾರೆ, ಅವರ ಅಲೈನ್ಮೆಂಟ್ ಹೇಗಿದೆ ಅನ್ನುವಂಥದ್ದನ್ನು ನೋಡಲಿಕ್ಕೆ ಈ ದಿನ ಸ್ವಲ್ಪ ಕೂಲಂಕುಷವಾಗಿ ವಿಚಾರ ಮಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಕುತೂಹಲ ಜಾಸ್ತಿ. ಹಾಗೆ ಬರುವಂಥ ಫಲಿತಾಂಶಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಭವಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೊಸದಾಗಿ ಯಾವುದೇ ಕೆಲಸಗಳನ್ನಾಗಲಿ ಯಾವುದೇ ಸ್ವಂತ ಬಿಸ್ನೆಸ್ಸನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನಿಮಗೆ ಇನ್ನೂ ಒಂದು ಪ್ರಿಪ್ರೇಷನ್ ಅನ್ನುವಂಥದ್ದು, ಪೂರ್ವ ಸಿದ್ಧತೆ ಅನ್ನುವಂಥದ್ದು ಅಷ್ಟಾಗಿ ಸಿದ್ಧಿಸಿಲ್ಲ. ಜೊತೆಗೆ ತಜ್ಞರ ಅಭಿಪ್ರಾಯ ಪಡ್ಕೊಂಡು ಮುಂದುವರಿಯುವಂಥ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನು ಈ ದಿನ ಉದ್ಯೋಗಸ್ಥರಿಗೆ ಅಧಿಕಾರಿಗಳ ಬೆಂಬಲ ಚೆನ್ನಾಗಿ ಸಿಕ್ಕತ್ತೆ. ರಾಜಕಾರಣಿಗಳಿಂದ ಈ ದಿನ ನಿಮಗೆ ಏನೋ ಒಂದು ಅಶ್ಯೂರೆನ್ಸ್ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಸ್ವಲ್ಪ ಪ್ರಗತಿದಾಯಕವಾಗಿರುವಂಥ ದಿನ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ
ಬಹಳ ಅನುಕೂಲಕರವಾಗಿರುವಂಥ ದಿನ, ತುಂಬ ಕಂಫರ್ಟ್ ಝೋನಲ್ಲಿರುವಂಥ ದಿನ. ಎಷ್ಟೋ ಪ್ರಯತ್ನಪಟ್ಟು ಕೆಲಸಗಳಾದಾಗ ಅದರಿಂದ ಬರುವಂಥ ಒಂದು ತೃಪ್ತಿಯೇ ಬೇರೆ, ಅದಕ್ಕೆ ಹೋಲಿಕೆ ಅನ್ನುವಂಥದ್ದು ಇರಲ್ಲ. ಅಂಥ ಒಂದು ಗರಿಷ್ಠ ತೃಪ್ತಿಯನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಆಸಕ್ತಿ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಆದಾಯವನ್ನು ಸರಿಪಡಿಸ್ಕೊಳ್ಬೇಕು, ಆದಾಯ ಮೂಲವನ್ನು ಸಮತೋಲನಗೊಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಇರುವಂಥದ್ದು ಇದೆ. ಒಟ್ಟಾರೆ ಈ ದಿನ ಮನೆಯ ಹೊರಗಿನ ಪರಿಸ್ಥಿತಿಗಳು ನಿಮಗೆ ತುಂಬ ಅನುಕೂಲಕರವಾಗಿ ಪರಿಣಮಿಸುವಂಥದ್ದು. ಇನ್ನು ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಸಂಕಲ್ಪದಲ್ಲಿರುವಂಥವರು ಈ ದಿನ ಪ್ರಯತ್ನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಈ ದಿನವೇ ಅದು ಅಂತಿಮಗೊಳ್ಳುವಂಥದ್ದು ಇದೆ ನಿಮ್ಮ ಪ್ರಯತ್ನ. ಇನ್ನು ಈ ದಿನದಲ್ಲಿ ಕೆಲವೊಂದು ಅಡಚಣೆಗಳಿದೆ. ಎಲ್ಲೋ ನಿಮ್ಮ ಕುಟುಂಬಸ್ಥರು ಮಾಡಿರುವಂಥ ತಪ್ಪುಗಳು ಅಥವಾ ನೀವೇ ಮಾಡಿರುವಂಥ ಸ್ವಯಂಕೃತ ಅಪರಾಧ, ಇದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಮನಸ್ಸಿಗೆ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಇನ್ನು ನಿಮ್ಮ ಮಾತುಗಾರಿಕೆಯಲ್ಲಿರುವಂಥ ವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಸಮಯ ಇದೆ. ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ, ಹಾಗೆ ಸಮಾಜದಲ್ಲಿ ನಿಮ್ಮ ಸ್ಥಾನ ಇನ್ನೂ ಉತ್ತಮವಾಗಿದೆ ಅಂತ ಹೇಳಿ ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಹಾಗಾಗಿ ಹೊಸ ಹೊಸ ಅವಕಾಶಗಳು ಎದುರಾದಾಗ ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಸ್ನೇಹಿತರನ್ನು ಸೇರಿಸ್ಕೊಳ್ಳುವಂಥ ವಿಚಾರ, ಅವರನ್ನು ಲೂಪಲ್ಲುತ್ತಿರುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ಮುಂದುವರಿರಿ. ನಿಮ್ಮ ಪ್ರಯತ್ನ, ನಿಮ್ಮ ಒಂದು ಆತುರವಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ಅಷ್ಟೊಂದು ಪ್ರಗತಿದಾಯಕವಾಗಿಲ್ಲ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೆಲವು ಕೆಲಸ ಕಾರ್ಯಗಳ ಒತ್ತಡ ಜೊತೆಗೆ ಕೆಲಸದಲ್ಲಿ ಆಗಿರುವಂಥ ನಷ್ಟ ಪ್ರಧಾನವಾಗಿ ನಿಮ್ಮ ಗಮನಕ್ಕೆ ಬರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳನ್ನು ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರ್ತೀರಿ. ಇದರಲ್ಲಿ ನೀವು ಸಾಧಕ ಬಾಧಕಗಳನ್ನು ಎಣಿಸುವಂಥ ವಿಚಾರದಲ್ಲಿ ಸ್ವಲ್ಪ ಎಡುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಈ ದಿನ ಯಾವುದೇ ಅಂದಾಜು ಮಾಡಲಿಕ್ಕೆ ಕಷ್ಟ. ಒಬ್ಬ ವ್ಯಕ್ತಿಯ ಸ್ವಭಾವ ಹೀಗೆ ಅಂತ ಹೇಳಲಿಕ್ಕೆ ಇನ್ನೂ ಕಷ್ಟ. ಇನ್ನು ನಿಮಗೆ ಯಾವುದು ಬೇಕು ಯಾವುದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಮನಸ್ಸು ಕೂಡ ಈ ದಿನ ಇರಲ್ಲ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಹರಿಯುವಂಥ ಮನಸ್ಸು, ಅಂದರೆ ಚಂಚಲವಾದಂಥ ಮನಸ್ಸು ಈ ದಿನ ಇರುತ್ತೆ. ಇನ್ನು ಈ ದಿನ ಒಂದು ಕಡೆ ಆತ್ಮವಿಶ್ವಾಸ ಕಡಿಮೆ ಇದ್ದರೆ ಮತ್ತೊಂದು ಕಡೆ ಅದೇ ಆತ್ಮವಿಶ್ವಾಸ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಎಕ್ಸ್ಟ್ರೀಮ್ ಎಂಡ್ಸ್ಗೆ ಈ ದಿನ ನಿಮ್ಮ ಮನಸ್ಸು ತಗಲಾಕೊಳ್ಳುವಂಥದ್ದು. ಇನ್ನು ಈ ದಿನ ಅಪರಿಚಿತರ ಮೇಲೆ ಹೆಚ್ಚಿನ ಅವಲಂಬನೆ ಸ್ವಲ್ಪ ಅಪಾಯಕರವಾಗಿರುವಂಥದ್ದು. ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನಾಗಲಿ ಹಣಕಾಸಿನ ವಿಚಾರಗಳನ್ನಾಗಲಿ ಅಪರಿಚಿತರ ಜೊತೆಯಲ್ಲಿ ಚರ್ಚೆ ಮಾಡಬೇಡಿ ಈ ದಿನ. ಹಾಗೆ ಕೆಲವೊಂದು ನೆಂಟರ ಸಲಹೆಗಳೇನಿದೆ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡಿ ಮುಂದುವರಿಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಅದು ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಇವತ್ತಲ್ಲ ನಾಳೆ ಅದರ ಬಗ್ಗೆ ಯೋಚನೆ ಮಾಡಿದ್ರೂ ಸಾಧಕ ಬಾಧಕಗಳನ್ನು ನೋಡೇ ಮುಂದುವರಿದಿದ್ದೇನೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದೇ ಬರುತ್ತೆ. ಒಟ್ಟಾರೆ ಈ ದಿನ ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು, ಮನಸ್ಸಿಗೆ ತುಂಬ ಸಂತೋಷ ಸಿಕ್ಕುವಂಥದ್ದು ಕೂಡ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರೆಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ತಪ್ಪುವಂಥದ್ದು ಇದೆ. ಇದರಿಂದ ಸ್ವಲ್ಪ ಅಪವ್ಯಯ ಆಗುವಂಥದ್ದು ಅಥವಾ ವೃಥಾ ಖರ್ಚುಗೆ ಕಾರಣವಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ದೇವಾಲಯ ದರ್ಶನ ಇರುವಂಥದ್ದು ಅಥವಾ ದೈವಿಕ ದರ್ಶನವನ್ನು ಮಾಡುವಂಥ ಒಂದು ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಸಂದರ್ಭ ಈ ದಿನ ಇರುತ್ತೆ. ಇನ್ನು ಸ್ಥಿರಾಸ್ತಿ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಲಾಭದಾಯಕವಾಗಿ ಕಂಡರೂ ಕೂಡ ಮುಂದೆ ಅದು ಸ್ವಲ್ಪ ತಕರಾರುಗಳಿಗೆ
ಕಾರಣ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡಬೇಕು. ದಾಖಲೆ ಪತ್ರಗಳನ್ನು ಸರಿಯಾಗಿ ಈ ದಿನ ಪರಿಶೀಲನೆ ಮಾಡೇ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ಅವರ ಭೇಟಿ ಆಗುವಂಥದ್ದು, ಹಾಗಾಗಿ ನಿಮಗೆ ಬೇಕಾದಂತಹ ಒಂದು ಅಗತ್ಯವಾಗಿರುವಂತಹ ಸಹಕಾರ ಅವರಿಂದ ಸಿಕ್ಕುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮಾತಿನ ಒಂದು ವೈಖರಿಯನ್ನು, ನಿಮ್ಮ ಕೆಲಸದ ಒಂದು ಧಾಟಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಸಂಬಂಧಿಕರಿಂದ ಯಾವುದೇ ರೀತಿಯ ತೊಂದರೆ ತಾಪತ್ರಯಗಳು ಉಂಟಾಗ್ತಾ ಇದ್ದರೆ ಅಂಥವರಿಂದ ಸ್ವಲ್ಪ ದೂರ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಆದಾಯದಲ್ಲಿ ಪ್ರಗತಿ ಇದೆ, ಆದರೆ ಖರ್ಚು ವೆಚ್ಚ ಹೆಚ್ಚಾಗುವಂಥದ್ದಿದೆ. ಇನ್ನು ವಿರೋಧಿಗಳಿಗೂ ಕೂಡ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಇದು ನಿಮಗೆ ಸಮಾಧಾನವನ್ನು ತರುವಂಥ ಒಂದು ಅಂಶ. ಹಾಗೆ ಈ ದಿನ ಉತ್ತರಾರ್ಧ ಏನಿದೆ ಅದು ನಿಮ್ಮ ಯಶಸ್ಸಿಗೆ ಹೆಚ್ಚು ಅನುಕೂಲವನ್ನು ತಂದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಆ ಪ್ರಯತ್ನಗಳು ಪೂರ್ಣ ಫಲವನ್ನು ಕೊಡಲ್ಲ. ಒಂದೆರಡು ದಿನಗಳ ನಂತರದಲ್ಲಿ ಇಂಥ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಜೊತೆಗೆ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ನೀವು ಪ್ರಯತ್ನ ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂಥ ಪ್ರತಿಫಲ ಸಿಕ್ಕುವಂಥದ್ದು, ಒಳ್ಳೆಯ ರಿಸಲ್ಟನ್ನು ಈ ದಿನ ನೀವು ನೋಡುವಂಥದ್ದಿದೆ. ಹಾಗೆ ವಿದ್ಯಾರ್ಥಿಗಳು ಈ ದಿನ ಸ್ವಲ್ಪ ಜಾಣ್ಮೆಯಿಂದ ಕಾಲ ಕಳೆಯಬೇಕು. ಅದರಲ್ಲೂ ನಿಮ್ಮ ಸ್ನೇಹಿತರ ಆಯ್ಕೆ, ಅವರ ಒಂದು ಒತ್ತಡ, ಇದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಗಮನ ಇರಬೇಕು. ಕುಟುಂಬದ ಈ ಮರ್ಯಾದೆಯ ಪ್ರಶ್ನೆ, ನಿಮ್ಮ ಕುಟುಂಬಸ್ಥರು ಇರುವಂತಹ ಸ್ಥಾನಮಾನ, ಇವುಗಳನ್ನು ಸದಾಕಾಲ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಆಗ ಕಡಿಮೆ ತಪ್ಪುಗಳನ್ನು ಮಾಡ್ತೇವೆ ಅನ್ನುವಂಥ ಒಂದು ವಿಚಾರ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗ್ಬೋದು. ಹಾಗಾಗಿ ಭೇಟಿ ಬಹಳ ಫ್ರೂಟ್ಫುಲ್ ಆಗಿರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನಕ್ಕೆ ಹೆಚ್ಚಿನ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ತುಂಬ ಅನುಕೂಲಕರವಾಗಿರುವಂಥ ವಾತಾವರಣದಲ್ಲೇ ಇರ್ತೀರಿ. ಹಣಕಾಸಿನ ಕೊರತೆ ಈ ದಿನ ಸುಧಾರಣೆ ಆಗುವಂಥದ್ದು, ನೆನ್ನೆಗಿಂತ ಉತ್ತಮವಾದಂಥ ಒಂದು ವಾತಾವರಣ ಇದೆ. ಹಾಗೆ ಈ ದಿನ ಪ್ರಯಾಣ ನಿಮಗೆ ಶುಭ ಲಾಭವನ್ನು ತರುವಂಥದ್ದು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಮಾಡುವಂಥ ಪ್ರಯಾಣ ನಿಮಗೆ ಸಂತೋಷವನ್ನು ತರುತ್ತೆ, ಒಂದು ರೀತಿಯಲ್ಲಿ ಭದ್ರತೆಯನ್ನು ಕೂಡ ಒದಗಿಸ್ಕೊಡುತ್ತೆ. ಇನ್ನು ಈ ಮಾನಸಿಕ ಸಮಸ್ಯೆಗಳಿಂದ ತೊಳಲಾಡ್ತಾ ಇರುವಂಥವ್ರಿಗೆ ಈ ದಿನ ಏನೋ ಒಂದು ಭರವಸೆಯ ಬೆಳಕು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮದಲ್ಲದ ಒಂದು ಭಾಗ್ಯವನ್ನು ಕೂಡ ನಿಮ್ಮದನ್ನಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಏಕೆಂದರೆ ಪ್ರಯತ್ನದಿಂದ ಫಲ ಇದೆ ಅನ್ನುವಂಥದ್ದು ನಿಮಗೆ ಈಗಾಗಲೇ ಸಾಬೀತಾಗಿರುವಂಥ ಒಂದು ಸತ್ಯ. ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉತ್ತಮವಾಗಿರುವಂಥ ದಿನ. ಅದರಲ್ಲೂ ಗ್ರಹಸ್ಥಾನಗಳು ನಿಮಗೆ ತುಂಬ ಬಲವನ್ನು ಕೊಡ್ತಾ ಇದೆ, ಬೆಂಬಲವನ್ನು ಕೊಡ್ತಾ ಇದೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ನಿಮ್ಮ ಛಾಪನ್ನು ಮೂಡಿಸಲಿಕ್ಕೆ ಯಶಸ್ವಿಯಾಗ್ತೀರಿ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಬೇಕಾಗತ್ತೆ. ಏಕಪಕ್ಷೀಯವಾಗಿ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಅದರಲ್ಲೂ ಆತುರದ ನಿರ್ಣಯ ನಿಮಗೆ ಅಷ್ಟೊಂದು ಸೂಕ್ತವಾಗಿರಲ್ಲ ಈ ದಿನ. ಇನ್ನು ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಒದಗಿ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಪ್ರಯಾಣ ನಿಮಗೆ ಶುಭ ಲಾಭವನ್ನು ಕೂಡ ತರುತ್ತೆ. ಜೊತೆಗೆ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಆದಾಯದಲ್ಲಿ ಒಂದು ಪ್ರಗತಿಯ ಸಂಕೇತ ಅನ್ನುವಂಥದ್ದು ಇದೆ. ಕಷ್ಟಪಟ್ಟು ದುಡಿಯುವಂಥ ವಿಚಾರದಲ್ಲಿ ನಿಮಗೆ ಒಂದು ಬಡ್ತಿ ಅಥವಾ ಈ ವೇತನದಲ್ಲಿ ಹೆಚ್ಚಳ ಇತ್ಯಾದಿ ಲಾಭಗಳು ಆಗುವಂಥದ್ದು ಕೂಡ ಇರುತ್ತೆ. ಅದು ಈ ಮುಂದೆ ನಿಮಗೆ ಲಭ್ಯವಾಗುವಂಥದ್ದು. ಇನ್ನು ಈ ದಿನದಲ್ಲಿ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ, ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇದು ಬಹಳ ಮುಖ್ಯ. ಹಾಗೆ ಈ ದಿನ ಬೇರೆಯವರನ್ನು ಓಲೈಸಲಿಕ್ಕಾಗಿ, ಬೇರೆಯವರನ್ನು ಪ್ಲೀಸ್ ಮಾಡಲಿಕ್ಕಾಗಿಯೇ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತೀರಿ. ಆದಷ್ಟು ಜಾಗ್ರತೆಯಿಂದ ಮಾಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಿರುವಂಥ ವಿಚಾರಗಳನ್ನು ಈ ದಿನ ಬಯಲಿಗೆಳೆದು ಅದನ್ನು
ಒಂದು ಕಾಯಕಲ್ಪಕ್ಕೆ ಒಳಪಡಿಸಿ ಸರಾಗವಾಗಿ ನಡೆಯುವಂತೆ ನೋಡ್ಕೊಳ್ತೀರಿ. ಹಾಗಾಗಿ ಈ ದಿನ ತುಂಬ ಪ್ರೋಗ್ರೆಸಿವ್ ಆಗಿರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಳ್ಳೆಯ ಯೋಗ ಏನೋ ಇದೆ. ಆದರೆ ಈ ಕೆಲವರ ಆಶ್ವಾಸನೆಗಳಿಂದ ಈ ದಿನ ನೀವು ತಪ್ಪು ದಾರಿ ಹಿಡಿಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಬೇರೆಯವರ ಆಶ್ರಯ ಅವಲಂಬನೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಿದ್ರು ಈ ದಿನ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ಹೇಗೋ ಮೋಡಿ ಮಾಡಿ ಅವರ ದಾರಿಗೆ ಎಳ್ಕೊಂಡಿರ್ತಾರೆ. ಆದರೆ ಈ ದಿನ ಕುಟುಂಬದಲ್ಲಿ ನಿಮ್ಮಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಬಹಳಷ್ಟಿದೆ. ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ತುಂಬ ಸಹಕಾರಿಯಾಗಿರುತ್ತೆ. ಸಲಹೆ ತುಂಬ ಒಳ್ಳೆಯದಿದೆ. ಇನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಆಗಿರುವಂಥ ಭಿನ್ನಾಭಿಪ್ರಾಯಗಳನ್ನು ನೀವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಪ್ರಯತ್ನ ಇರುತ್ತೆ. ಆದರೆ ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ಈ ದಿನದ ಆದಾಯದಲ್ಲಿ ಒಂದು ಪ್ರಗತಿ ಅನ್ನುವಂಥದ್ದು ಇದೆ. ಕಷ್ಟಪಟ್ಟು ದುಡಿಮೆ ಮಾಡ್ತಾ ಇದ್ದೀರಿ. ಆದರೆ ಈ ಸಂದರ್ಭದಲ್ಲಿ ಸ್ವಲ್ಪ ಮೋಸ ವಂಚನೆಗಳಿಗೆ ಒಳಗಾಗುವಂಥದ್ದು ಕೂಡ ಇರುತ್ತೆ. ಇನ್ನು ಆಪ್ತ ಸ್ನೇಹಿತರಿಂದ ಧನಲಾಭ ಉಂಟಾಗುವಂಥದ್ದು ಇದೆ. ನಿಮ್ಮಿಂದ ಹಣವನ್ನು ಪಡ್ಕೊಂಡಿರುವಂಥವರು ಈ ದಿನ ಹಿಂದಿರುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಿಮ್ಮ ಒಂದು ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಅಲ್ಲಿ ಸಿಕ್ಕಲ್ಲ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿದಾಯಕವಾಗಿರುತ್ತೆ. ಎಲ್ಲೋ ಒಂದು ಕಡೆ ಪ್ರೋಗ್ರೆಸ್ ಇದೆ, ಅದೇ ನಿಮಗೆ ಲಾಭ. ಇನ್ನು ಋಣಾತ್ಮಕ ಭಾವವನ್ನು ಆದಷ್ಟು ಕೂಡ ತೊರೆದು ಮುಂದುವರಿಬೇಕು. ನೆಗೆಟಿವ್ ಥಾಟ್ಸ್ ಬರಬಾರ್ದು ನಿಮಗೆ. ಏಕೆಂದರೆ ಪಾಸಿಟಿವ್ ಆಗಿ ಇದ್ದಾಗ ನಿಮ್ಮ ಪ್ರಯತ್ನವೇ ಬೇರೆ ದಿಕ್ಕಲ್ಲಿರುತ್ತೆ. ಹಾಗೆ ನೆಗೆಟಿವಲ್ಲಿ ಇದ್ದಾಗ ಅಂಥ ಒಂದು ವಿಚಾರಗಳಲ್ಲೇ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು, ಜೊತೆಗೆ ಹತಾಶ ಮನೋಭಾವದಿಂದ ಮಾತಾಡುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಇದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ನಿರಾಶಾದಾಯಕವಾಗಿರುತ್ತೆ. ಅದರಲ್ಲೂ ಯಾರನ್ನೋ ನಂಬಿ ಮೋಸ ಹೋಗಿ ಈ ದಿನ ಎಡವಟ್ಟು ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲೇ ಬೇಸಿಕ್ಕಾಗಿ ಏನೋ ಒಂದು ಸಮಸ್ಯೆ ಇದೆ. ಅದು ನಾಳೆ ಮುಂದುವರೆದು ಕೆಲಸ ಆದಾಗ ಅದರ ಸಾಧಕ ಬಾಧಕಗಳನ್ನು ನೋಡಿದಾಗ ನಿಮಗೆ ಅಲ್ಲಿ ಪಶ್ಚಾತ್ತಾಪ ಆಗುತ್ತೆ. ಹಾಗಾಗಿ ಈ ದಿನವೇ ಒಂದು ಕಾಯಂ ಆಗಿರುವಂಥ ಕೆಲಸಗಳನ್ನು ಯಾವುದೇ ಮಾಡುವಂಥ ಸಂದರ್ಭದಲ್ಲೂ ಕೂಡ ನೀವು ದೃಢವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ಶ್ರಮದಿಂದಲೇ ಕೆಲಸಗಳು ಪೂರ್ಣ ಆಗುವಂಥದ್ದು. ನೀವು ಶ್ರಮ ಪಡದೇ ಇದ್ದರೆ ಕೆಲಸಗಳು ಮುಂದೆ ಸಾಗಲ್ಲ, ಇದ್ದಲ್ಲಿಯೇ ಇರುವಂಥದ್ದು ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ಲಾಭವನ್ನು ತೋರಿಸುವಂಥ ಸಂದರ್ಭ ಇದೆ. ಆದರೆ ಹಿರಿಯರ ಒತ್ತಾಯ ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಲ್ಲಿ ಬಳಸುವಂಥ ಶಬ್ದಗಳೇನಿದೆ ಅದರ ಬಗ್ಗೆ ಜಾಗ್ರತೆ ಇರಲಿ. ಅಲ್ಪ ಕಾಲದ ಲಾಭಕ್ಕಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ. ಯಾವುದೇ ತೀರ್ಮಾನ ಇದ್ದರೂ ಕೂಡ ಅದು ದೂರದೃಷ್ಟಿಯಿಂದ ಇರಬೇಕು. ಅಂಥ ಒಂದು ಪ್ರಯತ್ನ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ದಿನ. ಅದರಲ್ಲೂ ನೀವು ಈಗಾಗಲೇ ತೆಗೆದುಕೊಂಡಿರುವಂಥ ತೀರ್ಮಾನ, ಈಗಾಗಲೇ ಹೀಗೆ ಇರಬೇಕು ಅಂತ ಹೇಳಿ ಅಂದುಕೊಂಡಿರುವಂಥ ಜೀವನ ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಈ ದಿನ ಯಾರೂ ಮಾಡಲಾಗದಂತಹ ಸಾಧನೆಯನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಅದು ವಿಶೇಷವಾಗಿರುವಂಥದ್ದು. ಅದರಲ್ಲಿ ಈ ದಿನದ ಪ್ರಯತ್ನ ತುಂಬ ಉತ್ತಮವಾದಂಥ ಪ್ರಯತ್ನವಾಗುತ್ತೆ. ಇನ್ನು ಈ ದಿನ ಹೊಸ ಹೊಸ ತಂತ್ರಗಳನ್ನು ಅಳವಡಿಸ್ಕೊಳ್ಳುವಂಥದ್ದು ಇದೆ. ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಈ ದಿನ ಹೊಸತು ಅನ್ನುವಂಥದ್ದು ಇರುತ್ತೆ. ಹಾಗೆ ಸ್ನೇಹಿತರ ವಲಯದೊಳಗೆ ಆರ್ಥಿಕ ವ್ಯವಹಾರದಿಂದ ಈ ದಿನ ನೀವು ದೂರ ಇರಬೇಕು. ಹಾಗಾಗಿ ಕೆಲವರು ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಕೂಡ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಆಕಸ್ಮಿಕವಾಗಿ ಪ್ರಯಾಣ ಮಾಡಬೇಕಾಗಿರುವಂಥ ಸಾಧ್ಯತೆಗಳು ಕೂಡ ಬರ್ತಾ ಇದೆ. ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ. ಇನ್ನು ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ, ಎಕ್ಸ್ಟ್ರೀಮೆಂಟ್ಸ್ಗೆ ಹೋಗಬೇಡಿ. ಆ ರೀತಿ ಸ್ವಲ್ಪ ಹುಷಾರಾಗಿ ಇರಬೇಕು ಅನ್ನುವಂಥದ್ದು. ಇನ್ನು ನಿಮಗೆ ಕೇಡು ಉಂಟಾಗುವಂಥ ಸಂದರ್ಭದಲ್ಲಿ ಆದಷ್ಟು
ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಮುಂದುವರಿರಿ. ನಿಮ್ಮ ಶತ್ರುಗಳು ದೂರ ಆಗ್ತಾರೆ, ಹಾಗೆ ಮನಸ್ಸಿಗೂ ಒಂದು ಸಮಾಧಾನ ಸಿಕ್ಕತ್ತೆ. ಹಾಗೆ ನಿಮ್ಮ ಕಾಲ ಮೇಲೆ ನಿಂತು ನಿಮ್ಮ ವಿವೇಚನೆಯಿಂದ, ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸದಲ್ಲಿ ಮುಂದುವರಿಯುವಂಥ ಒಂದು ಪ್ರಯತ್ನ ಇರುತ್ತೆ. ಇದರಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಪಾಸಿಟಿವ್ ಆಗಿರಿ, ತುಂಬ ಧನಾತ್ಮಕವಾಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಭೂವರಾಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.